ನಮಸ್ತೆ, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್. ಇವತ್ತು ನೋಡಿ ನನ್ನ ಮಗಳಿಗೆ ತುರ್ಬು ಹಾಕಿದ್ದೀನಿ. ಅದು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಇವಾಗ ನಾನು ಅವಳಿಗೆ ಹೇರೆಲ್ಲ ಬಿಚ್ಚಿದ್ದೀನಿ. ಫುಲ್ಲು ಯಾವ ರೀತಿ ಆ ರೀತಿ ತುರ್ಬು ಹಾಕೋದು ಅಂತ ಹೇಳ್ಕೊಡ್ತೀನಿ. ಇದ್ರದ್ದು ವೀಡಿಯೋ ಮಾಡ್ತಿರಲಿಲ್ಲ, ಬಟ್ ಅವರು ಸ್ಕೂಲಲ್ಲಿ ಕೇಳಿದ್ರಂತೆ ಅದು ಯಾವ ರೀತಿ ಹಾಕೋದು ಅಂತ ಹೇಳಿಬಿಟ್ಟು, ಅದಕ್ಕಾಗಿ ಅದನ್ನು ಒಂದು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಪೂರ್ತಿ ಕೂದಲನ್ನು ಕ್ಲೀನಾಗಿ ಬಾಚಿಕೊಂಡು ನೀಟ್ ಮಾಡ್ಕೊಳ್ತೀನಿ. ಒಂದು ಸ್ವಲ್ಪನೂ ಆ ಕಡೆ ಈ ಕಡೆ ಆಗದಲೇ ರೀತಿ ಕೂದಲನ್ನ ನಿಧಾನವಾಗಿ ನೀಟಾಗಿ ಈ ರೀತಿ ಬಾಚ್ಕೊಳ್ಬೇಕು. ಪೂರ್ತಿಯಾಗಿ ಹಿಡಿದು ಒಂದು ಕಡೆಗೆ ಹಿಡ್ಕೊಂಡು ಟೈಟಾಗಿ ಬೆಂಡನ್ನು ಹಾಕಬೇಕು. ಒಂದು 4 ಸುತ್ತು. ನನ್ನ ಮಗಳದ್ದು ಹೇರು ತುಂಬ ಚೆನ್ನಾಗಿತ್ತು, ಹಾಗಾಗಿ ನಾನು ಒಂದು 4 ಸುತ್ತು ಹಾಕೊಂಡಿದ್ದೀನಿ. ಅವಳಿಗೆ ಯಾವ ರೀತಿ ಡಿಸೈನ್ ಮಾಡಿದ್ರೂ ತುಂಬ ಚೆನ್ನಾಗಿ ಕಾಣುತ್ತೆ. ಅವಳ ಹೇರು ಸ್ವಲ್ಪ ತಿಕ್ಕಾಗಿದೆಯಲ್ಲ, ಹಾಗಾಗಿ ನೋಡಿ ನಾನು ಇವಾಗ ಅದಕ್ಕೆ ಬೆಂಡ್ ಹಾಕ್ತಾಯಿದ್ದೀನಿ. ನನ್ನ ಮಗಳು ಹಿಂದೆಯಿಂದ ವೀಡಿಯೋ ಮಾಡ್ತಾಯಿದ್ದಾಳೆ. ವೀಡಿಯೋ ಅಷ್ಟು ಚೆನ್ನಾಗಿ ಬರಲಿಲ್ಲ ಅಂದರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅವಳು ಹೇಳಿದ್ರೆ ಕೇಳಲ್ಲ, ಎಲ್ಲೆಲ್ಲೋ ವೀಡಿಯೋ ಮಾಡ್ತಾ ಇರ್ತಾಳೆ. ಸ್ವಲ್ಪ ಅದರಲ್ಲೆಲ್ಲ ಇದ್ದಿದ್ದೆಲ್ಲ ಲೆಸ್ ಮಾಡಿ ಹಾಕಿದ್ದೀನಿ. ಅಕಸ್ಮಾತ್ ಎಲ್ಲಾದರೂ ಸ್ವಲ್ಪ ವ್ಯತ್ಯಾಸ ಇದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ. ನೋಡಿ, ಈ ರೀತಿ ಒಂದು ಜುಟ್ಟನ್ನು ಕ್ಲೀನಾಗಿ ಹಾಕೊಂಡಿದ್ದೀನಿ. ಹೀಗೆ ಒಂದು ಬೆಂಡ್, ಇದು ನಿಮಗೆ ಬಳೆ ಶಾಪಲ್ಲಿ ಸಿಗುತ್ತೆ. ಇದನ್ನು ಈ ರೀತಿ ಹಾಕಿಬಿಟ್ಟು ಆ ಕೂದಲನ್ನು ಸುತ್ತವಾಗಿ ಹಾಕೊಳ್ತೀನಿ ನೋಡಿ. ಆ ಟೈಪಲ್ಲಿ ಕ್ಲೀನಾಗಿ ಸುತ್ತ ಹಾಕ್ಕೊಂಡು ಕೋಮಿಂದ ನೀಟಾಗಿ ಅದನ್ನು ನಾನು ಸುತ್ತ ಕಡೆ ಬಾಚ್ಕೊಳ್ತೀನಿ. ನನ್ನ ಮಗಳು ಅದು ಹೆಂಗೆ ಬಂದಿದೆ ಅಂತ ಮುಟ್ಟು ನೋಡ್ಕೊಳ್ತಾ ಇದ್ದಾಳೆ ನೋಡಿ. ಈ ಕೂದಲನ್ನ ನೀಟಾಗಿ ಹೀಗೆ ಬಾಚ್ಕೊಬಿಟ್ಟು ಸುತ್ತ ಕಡೆ ಒಂದು ಬೆಂಡನ್ನು ಮತ್ತೆ ಹಾಕ್ತೀನಿ. ತುಂಬ ಈಸಿ, ಒಂದು 5 ನಿಮಿಷದಲ್ಲಿ ಹಾಕ್ಬೋದು. ಏನು ಕಷ್ಟ ಏನಾಗಲ್ಲ. ಸುಮ್ಮನೆ ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗಿ ದುಡ್ಡನ್ನ ವೇಸ್ಟ್ ಮಾಡೋಕ್ಕಿಂತ ನಾವು ಮನೆಯಲ್ಲಿ ಈ ರೀತಿ ಒಂದೊಂದು ಐಡಿಯಾಗಳನ್ನು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹೇರ್ ಸ್ಟೈಲು ಆಗಿರುತ್ತೆ. ನನಗೆ 2 ಜನ ಹೆಣ್ಮಕ್ಳು ಇರೋದ್ರಿಂದ ನನಗೆ ಮೇಕಪ್ ಮಾಡೋದು ಹಾಗೆಯೇ ಹೇರ್ ಡಿಸೈನ್ ಮಾಡೋದಂದರೆ ತುಂಬಾ ಇಷ್ಟ. ಹಾಗಾಗಿ ಕೆಲವೊಂದು ಡಿಸೈನ್ಗಳನ್ನು ನಾನು ನೋಡ್ಕೊಳ್ತಾ ಇರ್ತೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಒಂದು ಕೂದಲು ಸಹ ಆ ಕಡೆ ಈ ಕಡೆ ಹೋಗಿಲ್ಲ. ತುಂಬ ನೀಟಾಗಿ ಬಂದಿದೆ, ತುಂಬ ಅಚ್ಚುಕಟ್ಟಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಅವಳಿಗೆ ಈ ರೀತಿ ನಾನಿವತ್ತು ಹೀಗೆ ಹಾಕಿಬಿಟ್ಟು ಸ್ಕೂಲಿಗೆ ಕಳಿಸಿದ್ದೆ. ಅವ್ರದ್ದು ಟೀಚರ್ಸ್ ಎಲ್ಲ ಕೇಳಿದ್ರಂತೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ತುಂಬ ನೀಟಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ತುಂಬ ಚೆನ್ನಾಗಿ ಬಂದಿದೆ. ನಮಗೆ ಸ್ವಲ್ಪ ಟೈಟಾಗಿ ಕೂರಲಿ ಅಂತ ಹೇಳಿಬಿಟ್ಟು 2 ಪಿನ್ಗಳನ್ನು ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಅದಕ್ಕೊಂದು ಚೆನ್ನಾಗಿ ಕಾಣಲಿ ಅಂತ ತುರ್ಬಿನ ಹೂವು ಹಿಂದಿನ ಕಾಲದಲ್ಲೆಲ್ಲ ಹಾಕ್ಕೊಳ್ತಾಯಿದ್ರು. ಅದು ಚೆನ್ನಾಗಿ ಕಾಣಲಿ ಅಂತ ಹೇಳಿಬಿಟ್ಟು ಅದನ್ನು ಒಂದು ಸೆಗಿಸ್ತಾ ಇದ್ದೀನಿ ನೋಡಿ. ಆ ರೀತಿದು ಅದು ಸಹ ನಿಮಗೆ ಶಾಪ್ಗಳಲ್ಲಿ ಸಿಗುತ್ತೆ. ಹಿಂಗೆ ಬ್ಯಾಂಗಲ್ ಸ್ಟೋರಲ್ಲೇ ಹೋಗಿ ತೊಗೊಳ್ಬೇಕು, ಸಿಗುತ್ತೆ ನೋಡಿ. ಈ ರೀತಿ ಮಧ್ಯದಲ್ಲಿ ಇಟ್ಬಿಟ್ಟು ಮಕ್ಕಳೆಲ್ಲ ಎಲ್ಲರೂ ಬೀಳಿಸ್ಕೊಳ್ತಾರೇನೋ ಅಂತ ಹೇಳಿಬಿಟ್ಟು ನಾನು ಅದಕ್ಕೆ 2 ಏರ್ ಪಿನ್ನನ್ನು ಹಾಕಿ ಕಳಿಸ್ತೀನಿ, ನೀಟಾಗಿ ಇರಲಿ ಅಂತ ಹೇಳಿಬಿಟ್ಟು. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ, ಹೊಸೊಬ್ಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಳಬರು ನೋಡ್ತಾ ಇದ್ದರೆ ಪೂರ್ತಿಯಾಗಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನು ಯಾರೂ ಮರಿಬೇಡಿ. ಹಾಗೆ ಒಂದು ಲೈಕನ್ನು ಕೊಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೊಸ ಹೊಸ ವೀಡಿಯೋಗಳನ್ನು ಹಾಕೋದಕ್ಕೆ ನಾನು ಟ್ರೈ ಮಾಡ್ತೀನಿ ನೋಡಿ. ಇವಾಗ ನೀಟಾಗಾಯಿತು, ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಇಷ್ಟು ನೀಟಾಗಿ ಕಾಣ್ತಾ ಇದೆ ನೋಡಿ. ನನಗೆ ತುಂಬಾ ಖುಷಿಯಾಯಿತು. ಆಮೇಲೆ ಆ ಕೂದಲನ್ನ ನೀವು ಪೂರ್ತಿಯಾಗಿ, ಚಿಕ್ಕ ಮಕ್ಕಳಿಗಾದರೆ ಆ ಥರ ಮಾಡ್ಬೋದು. ಇವಾಗ ದೊಡ್ಡವರು ಆ ಥರ ಎಲ್ಲ ಬಿಟ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಅಲ್ವಾ? ಸ್ವಲ್ಪ ಏಜ್ ಆದವರು, ಅವರಿಗೆ ನಾವೇನು ಮಾಡ್ಬೋದು ಅಂದರೆ ಆ ಕೂದಲನ್ನ ಆ ತುರ್ಬಿನ ಸುತ್ತನೇ ಸುತ್ತಿಬಿಟ್ರೆ ತುಂಬ ನೀಟಾಗುತ್ತೆ. ಮತ್ತು ಎಲ್ಲೂ ಆ ಕಡೆ ಈ ಕಡೆ ಆಗೋಲ್ಲ. ಅದಕ್ಕೆ ಏರ್ ಪಿನ್ನನ್ನು ಹಾಕಬೇಕು ನೋಡಿ. ಇವಾಗ ನಾನು ಆ ರೀತಿನೂ ಮಾಡಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು. ಅದೇ ನನ್ನ ಮಗಳು ವೀಡಿಯೋ ಕರೆಕ್ಟಾಗಿ ಹಿಡಿತಾ ಇಲ್ಲ, ಮೇಲೆ ಕೆಳಗೆ ಮೇಲೆ ಕೆಳಗೆ ಆಗ್ತಾಯಿದೆ ನೋಡಿ. ಅದಕ್ಕೆ ಆ ಥರ ಬೀಳಬಾರ್ದು ಅಂದರೆ ಅದೇ ಏರ್ ಪಿನ್ನನ್ನು ಸಗ್ಸ್ಕೋಬೇಕು ಸುತ್ತನೂ. ಈ ಕಡೆನೂ ನೋಡಿ, ಈ ಸೈಡಿಂದು ಆ ಕಡೆ ತೊಗೊಂಡು ಆ ಸೈಡಿಂದು ಈ ಕಡೆ ತೊಗೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ, ಅಚ್ಚುಕಟ್ಟಾಗಿ ಕಾಣುತ್ತೆ ನೋಡಿ. ಎಷ್ಟು ನೀಟಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಾಗಿದೆ. ಇದಕ್ಕೆ ಸುತ್ತ ಅದು ಏರ್ ಪಿನ್ನನ್ನು ಹಾಕಿಬಿಟ್ಟು ಒಂದು ಮಲ್ಲಿಗೆ ಮಗ್ಗನ್ನು ಇಟ್ಟುಬಿಟ್ರೆ ಸೂಪರಾಗಿ ಕಾಣುತ್ತೆ, ಸಖತ್ತಾಗಿ ಕಾಣುತ್ತೆ. ಮದುವೆ ಫಂಕ್ಷನ್ಗೆ ಎಲ್ಲ ಹಾಕ್ಕೊಂಡು ಹೋಗ್ಬೋದು. ಈ ರೀತಿ ಮಾಡಿ ಇದನ್ನು ಬಿಚ್ಚೋದಕ್ಕೂ ಏನು ಕಷ್ಟ ಆಗೋಲ್ಲ, ತುಂಬಾ ಈಸಿ ಆಗುತ್ತೆ. ಎಲ್ಲ ಗಂಟು ಹಾಕೊಂಡಿರುತ್ತೆ, ಅಯ್ಯೋ ತೆಗಿಯೋಕ್ಕೆ ಕಷ್ಟನೇನು ಅಂತ ಯೋಚನೆ ಮಾಡಬೇಡಿ, ತುಂಬ ಈಸಿಯಾಗಿ ತೆಗಿಬೋದು. ಮಗ್ಗನ್ನ ನೀವು ಈ ರೀತಿ ಮಾಡಿ ನೋಡಿ ಹೇಗೆ ಕಾಣುತ್ತೆ ಅಂತ ಹೇಳಿಬಿಟ್ಟು.
ನಾನಿವಾಗ ನೋಡಿ ಅದನ್ನು ಹೇಗೆ ತೆಗೆಯೋದು ಅಂತಲೂ ತೋರಿಸ್ತೀನಿ. ಆ ಪಿನ್ಗಳನ್ನು ಅಲ್ಲೇ ಇರುತ್ತೆ, ಅದು ಎಲ್ಲೂ ಹೋಗಿರಲ್ಲ. ಹಾಗಾಗಿ ಅದೆರಡನ್ನ ಆ ರೀತಿ ತೆಕ್ಕೊಳ್ಳೋದು ಮತ್ತು ಅದನ್ನು ತೆಗೆದುಬಿಡೋದು. ಏನು ಕಷ್ಟ ಏನಾಗಲ್ಲ. ಇಟ್ಟರೂ ಚೆನ್ನಾಗಿ ಕಾಣುತ್ತೆ, ಇಡದಲ್ಲೇ ಹೋದ್ರೂ ಚೆನ್ನಾಗಾಗುತ್ತೆ. ಹಾಗೆ ನನ್ನ ಮಗಳಿಗೆ ಜಡೆ ಹಾಕಿದ್ದೆ ಸಣ್ಣವಳಿಗೆ. ಅವಳು ಅಮ್ಮ ನನಗೊಂಚೂರು ಅದನ್ನು ತುರ್ಬಿನ ಹೂವು ಇಡು ಅಂತ ಹೇಳಿದ್ಲು. ಹಾಗಾಗಿ ಅವಳಿಗೂ ಒಂದು ಸ್ವಲ್ಪ ಇಟ್ಟೆ. ಅವಳಿಗೂ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಹಾಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟೇ. ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೊಸ ಹೊಸ ವಿಡಿಯೋಗಳನ್ನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಬಾಯ್.